Hello friends, this is a video for only education purpose. ಈಗ 5 ನಿಮಿಷ ಒಂದು ಕ್ಯಾಂಡಲ್ ಓಪನ್ ಆಗಿದೆ ಇವತ್ತು. ನೋಡಿದ್ರೆ ನಿಮ್ಮದು ಕ್ಯಾಪಿಟಲ್ ಸೆಕ್ಯೂರ್ ಮಾಡಬೇಕು. ಇಲ್ಲಿ ಏನು ಮಾಡಬೇಕು? ಓಕೆ, ಒಂದು ಗ್ರೀನ್ ಕ್ಯಾಂಡಲ್ ಆಗುತ್ತೆ. ಈಗ ನಾವೇನು ಮಾಡ್ತೇವೆ ಅಂದರೆ ಬೈಯಿಂಗ್ ಸೈಡ್ ಹೋಗ್ತೇವೆ. ಇಲ್ಲಿ ನಿಮ್ಮ ರಿಸ್ಕ್ ಮತ್ತು ರಿವಾರ್ಡ್ ಬಹಳ ಇಂಪಾರ್ಟೆಂಟ್. ಈಗ ನಮ್ಮದು ಫೋಮೋನಾಗೆ ನಾವು ಬೈ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಓಕೆ, ಆದರೆ ನಾವು ಥಿಂಕ್ ಮಾಡಬೇಕು. ಯಾಕೆಂದರೆ ಇದು ಸ್ಮಾಲರ್ ಟೈಮ್ ಫ್ರೇಮ್ನಾಗ ನಾವು ಕೆಲಸ ಮಾಡಕತ್ತೇವೆ. ಓಕೆ, ಫೋಮೋಯಿಂದ ನಾವು ಬೈ ಮಾಡಿದ್ವಿ ಅಂತ ತಿಳ್ಕೊಳ್ತೀವಿ. ಬೈ ಮಾಡಿದ ಕೂಡಲೇ ಈಗ ಏನಾಯಿತು ಅನ್ನೋದನ್ನು ಜಸ್ಟ್ 90% ನಾವು ಇದೇ ಬೈ ಮಾಡ್ತೀವಿ. ಆದರೆ ಒಂದು ಒಂದು ಸ್ಟಾಪ್ ಲಾಸ್ ಟ್ರಿಗರ್ ಆಗಿಬಿಡುತ್ತೆ. ಆಮೇಲೆ ನಾವು ಮಾರ್ಕೆಟಿಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಯಾಕಾಯಿತು? ಸ್ಟಾಪ್ ಲಾಸ್ ಟ್ರಿಗರ್ ಯಾಕಾಯಿತು ಅಂದರೆ ಒಂದು ಕೆಲಸ ಮಾಡೋಣ. ಈಗ ಒಂದು ಹೈಯರ್ ಟೈಮ್ ಫ್ರೇಮ್ನ ಹೋಗೋಣ. ಆಲ್ವೇಸ್ ಹೈಯರ್ ಟೈಮ್ ಫ್ರೇಮ್ನ ಚೆಕ್ ಮಾಡಬೇಕು. 30 ಮಿನಿಟ್ಸ್ ಹೋದರೆ ಇಲ್ಲಿ ಒಂದು ವೀಕ್ ಸಿಗುತ್ತೆ, ಹೈ ಇದೆ. ಆಮೇಲೆ ಇನ್ನೊಂದು ವೀಕ್ ಸಿಗುತ್ತೆ. ಅವೆರಡನ್ನು ಜೋಡಿಸ್ತೀವಿ, ಒಂದು ಟ್ರೆಂಡ್ ಲೈನ್ ಕ್ರಿಯೇಟ್ ಆಗುತ್ತೆ. ಸೊ ನಮ್ಮದು ಸಪೋರ್ಟ್ ರೆಸಿಸ್ಟೆನ್ಸ್ ಭಾಳ ಇಂಪಾರ್ಟೆಂಟ್. ಅದು ಈಗ ಒಂದು ಇಂಪಾರ್ಟೆಂಟ್ ಟೂಲ್ ಐತಿ, ಫಿಬೋನಾಚಿ ಟೂಲ್. ಆ ಫಿಬೋನಾಚಿ ಟೂಲನ್ನು ನಾವು ಹಾಕಿದ ಕೂಡಲೇ ಒಂದು ಏರಿಯಾ ಸಿಗುತ್ತೆ, ಆ ಗೋಲ್ಡನ್ ಝೋನ್ ಅಂತೀವಿ. ಆ ಗೋಲ್ಡನ್ ಝೋನ್ನಾಗೆ ಅಲ್ಲಿ ಹೇಗೆ ಕ್ಯಾಂಡಲ್ಸ್ ರಿಯಾಕ್ಟ್ ಮಾಡಿದ್ದಾವೆ. ಇಲ್ಲಿ ಒಂದು ವೀಕ್, ಇಲ್ಲಿ ಒಂದು ರಿಜೆಕ್ಷನ್ ಸಿಗುತ್ತೆ. ಇದೊಂದು ರಿಜೆಕ್ಷನ್. ಸೊ ಇಲ್ಲಿ ಏನು ಮಾಡ್ತೀವಿ, ಮಾರ್ಕೆಟ್ ಇಲ್ಲಿ ಸೆಲ್ಲರ್ಸ್ ಪ್ರೆಸೆಂಟ್ ಇದ್ದಾರೆ ಅಂತ ಒಂದು ಐಡಿಯಾ ಇದೆ. ಸೊ ಈ ರೇಂಜ್ನಾಗ ನಾವು ಏನು ಕೆಲಸ ಮಾಡಬೇಕು ಅನ್ನೋದನ್ನು ಒಂದು ಐಡಿಯಾ ಸಿಗುತ್ತೆ. ಈಗ ಇದನ್ನೇ 5 ಮಿನಿಟ್ಸಿಗೆ ಕನ್ವರ್ಟ್ ಮಾಡೋಣ. ಈಗ ನೋಡಿರಿ, ಅಲ್ಲಿ ಟ್ರೆಂಡ್ ಲೈನ್ಗೆ ಅಲ್ಲೇ ರಿಜೆಕ್ಷನ್ ಆಗುತ್ತೆ. ಪ್ಲಸ್ ಅಲ್ಲಿ ನಮ್ಮ ಟೆಕ್ನಿಕಲ್ ಅನಲೈಸಿಸನ್ನು ಅಪ್ಲೈ ಮಾಡೋಣ. ಅಲ್ಲಿ ಟ್ರೆಂಡ್ ಲೈನಿಗೆ ರಿಜೆಕ್ಷನ್ ಆಗುತ್ತೆ, ಹಾಗೂ ಅದು ಆ ಏರಿಯಾ, ಪೂರ್ತಿ ಏರಿಯಾ ಒಂದು ಸೆಲ್ಲರ್ ಏರಿಯಾ. ಇದು ಅಲ್ಲಿ ಸೆಲ್ಲರ್ಸ್ ಪ್ರೆಸೆಂಟ್ ಇದ್ದಾರೆ. ಅದಕ್ಕಾಗಿ ಅದು ಒಂದು ಇಂಪಾರ್ಟೆಂಟ್ ಏರಿಯಾ. ಆ ಇಂಪಾರ್ಟೆಂಟ್ ಏರಿಯಾನಾಗೆ ನಾವು ಬೈ ಮಾಡೋಕ್ಕಾಗಲ್ಲ. ರೈಟ್, ಇಲ್ಲಿ ಇನ್ನೊಂದು ರಿಜೆಕ್ಷನ್ ಸಿಗುತ್ತೆ. ಈ ರಿಜೆಕ್ಷನ್ ಪಾಯಿಂಟ್ ನೋಡಿ ಮತ್ತು ಟ್ರೆಂಡ್ ಲೈನನ್ನು ರೆಸ್ಪೆಕ್ಟ್ ಮಾಡುತ್ತೆ. ಆ ಟ್ರೆಂಡ್ ಲೈನ್ನ ಅದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಪ್ಲಸ್ ಆ ಏರಿಯಾ ಇದೆಯಲ್ಲ, ಫಿಬೋನಾಚಿ ಏರಿಯಾ, ಗೋಲ್ಡನ್ ಸ್ಕೂಲ್, ಅದು ಒಂದು ಸೆಲ್ಲರ್ ಏರಿಯಾ. ಸೊ ಇನ್ನೂ ಕನ್ಫರ್ಮ್ ಆಯಿತು. ಅಲ್ಲಿ ಧಡಕ್ಕೆ ಒಮ್ಮೆ ರಿಜೆಕ್ಷನ್ ಆದ ಕೂಡಲೇ ಒಂದು ನೆಕ್ಸ್ಟ್ 3 ಕ್ಯಾಂಡಲ್ನಾಗೆ ಮಾರ್ಕೆಟ್ ಕೆಳಗೆ. ಈಗ ಮಾರ್ಕೆಟ್ ನಿನ್ನೆ ಒಂದು ಪ್ರೀವಿಯಸ್ ಲೋವನ್ನು ರೆಸ್ಪೆಕ್ಟ್ ಮಾಡಿ ಇಲ್ಲೇ ಒಂದಿಷ್ಟು ಕನ್ಸೋಲ್ಡೇಟ್ ಆಗ್ತಾಯಿದೆ. ಕನ್ಸೋಲ್ಡ್ ಬ್ರೇಕ್ ಆದ ತಕ್ಷಣ ಬೂಮ್, ಒಂದು ಶಾರ್ಪ್ ಸೆಲ್ಲಿಂಗ್ ಆಗಿದೆ. ಎಸ್.